ನಮಸ್ಕಾರ. ನಿಮ್ಮ ಮುಂದೆ ಅಭಿಮನ್ಯುವಿನ ಅವಸಾನ ಎಂಬ ನಾಟಕವನ್ನು ಸಾದರಪಡಿಸ್ತಾ ಇದ್ದೀನಿ. ಸಂಕಲನ ಎಂಬ ಕವನ ಇದು ನಾಟಕಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನಾನೇ ಬರೆದಂಥ ಪುಸ್ತಕ. ಆ ಪುಸ್ತಕದಲ್ಲಿ 10 ನಾಟಕಗಳಿವೆ, ಕಿರುನಾಟಕಗಳ ಸಂಕಲನದಲ್ಲಿ. ಅದರಲ್ಲಿ ಪೌರಾಣಿಕ ನಾಟಕ ಅಭಿಮನ್ಯುವಿನ ಅವಸಾನ ಎಂಬ ನಾಟಕವನ್ನು ನಾನು ಸಾದರಪಡಿಸ್ತಾ ಇದ್ದೀನಿ. ಇವತ್ತು ಕುರುಪಾಂಡವರ ಯುದ್ಧ ಪ್ರಾರಂಭವಾಗಿಬಿಟ್ಟಿದೆ. ಪಾಂಡವರ ಶಿಬಿರದಲ್ಲಿ ಶ್ರೀಕೃಷ್ಣಾರ್ಜುನರು ಇಲ್ಲ. ಅವರು ಸಂಶಪ್ತಕರನ್ನು ಸದೆಬಡಿಯಲು ಬಹಳ ದೂರ ಹೋಗಿದ್ದಾರೆ. ಈ ಸಮಯ ನೋಡಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಛೇದಿಸಲು ಸಮರ್ಥ ಇರುವವರು ಅರ್ಜುನ ಒಬ್ಬನೇ. ಹೀಗಾಗಿಬಿಟ್ಟು ಹೇಗೆ ಇದನ್ನು ನಿಭಾಯಿಸೋದು ಇವತ್ತಿನ ಯುದ್ಧವನ್ನು ಅಂತಂತೇಳಿ ಇದ್ದಾನೆ. ಅದಕ್ಕೆ ಭೀಮ ಜೊತೆಗಿದ್ದಾನೆ. ಅಣ್ಣ, ಇವತ್ತು ದ್ರೋಣಾಚಾರ್ಯರು ಚಕ್ರವ್ಯೂಹನೇ ಮಾಡಿಬಿಟ್ಟಿದ್ದಾರೆ. ಚಕ್ರವ್ಯೂಹದ ಬಾಗಿಲಿಗೆ ಸ್ವತಃ ದ್ರೋಣರೇ ನಿಂತ್ಕೊಂಡಿದ್ದಾರೆ. ಪ್ರಳಯ ಕಾಲನ ರುದ್ರನಂತೆ ಆರ್ಭಟಿಸ್ತಾ ಇದ್ದಾರೆ. ಅರ್ಜುನ ಬೇರೆ ಇಲ್ಲ. ಶ್ರೀಕೃಷ್ಣ ಪರವರು ಯಾರು ಅಂತಂತೇಳಿ ಈ ಪ್ರಶ್ನೆಗಳು ಇಬ್ಬರ ತಲೆಯಲ್ಲಿ ಚಕ್ರ ಹೊಡಿತಾ ಇದ್ದಾವೆ. ಅವರಿಗೆ ದೊಡ್ಡ ಸವಾಲಾಗಿಬಿಟ್ಟಿದೆ ಇವತ್ತಿನ ಯುದ್ಧವನ್ನು ಗೆಲ್ಲಲು. ಬರಲಿ, ಅದು ಯಾರು ಬರ್ತಾರೆ ಅಂತಂತೇಳಿ ದ್ರೋಣಾಚಾರ್ಯರು ಆರ್ಭಟಿಸ್ತಾ ಇದ್ದಾರೆ. ಆವಾಗ ಯುಧಿಷ್ಠಿರ ಹೇಳ್ತಾನೆ, ಅಪ್ಪ ಭೀಮ, ಈ 10 ದಿನಗಳ ಘೋರ ಯುದ್ಧದಲ್ಲಿ ಭೀಷ್ಮರು ಪರಾಜಿತರಾಗಿ ಶರಶೆಯಲ್ಲಿ ಮಲಗಿದ್ದಾರೆ. ಇವತ್ತು ನಮಗೆ ಯುದ್ಧದ ಗತಿ ನೋಡಿದರೆ ನಮಗೆ ಭೀಷ್ಮ ಶರಶೆಯಲ್ಲಿ ಮಲಗಿರೋದ್ರಿಂದ ವಿಜಯದ ಮಾಲೆ, ಆ ವಿಜಯಲಕ್ಷ್ಮಿ ನಾವು ಕೊರಳಿಗೆ ಆಗ್ತಾಳೆ ಅಂತಂತೇಳಿ ನಾನು ತಿಳಿದಿದ್ದೆ. ಸಮಯ ನೋಡಿ ಇವತ್ತು ದ್ರೋಣಾಚಾರ್ಯರು ಈ ಚಕ್ರವ್ಯೂಹವನ್ನು ರಚನೆ ಮಾಡಿಬಿಡಿದ್ದಾರೆ. ಏನು ಮಾಡೋದು, ಈಗ ಹೆಂಗೆ ನಿಭಾಯಿಸೋದು ಅಂತಂತೇಳಿ ಹೇಳಿದಾಗ ಭೀಮಣ್ಣ ಚಕ್ರವ್ಯೂಹದ ಬಾಯಿಗೆ ಭೀಮನೇ ಅಲ್ಲ ದ್ರೋಣಾಚಾರ್ಯರೇ ನಿಂತು ಬಿಡಿದ್ದಾರೆ. ಪ್ರಳಯ ಕಾಲದ ರುದ್ರನಂತೆ ಆರ್ಭಟಿಸ್ತಾ ಇದ್ದಾರೆ. ಇದನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಹೇಗೆ, ನಾವು ಒಳಗಡೆ ಹೋಗೋದು ಹೇಗೆ ಅನ್ನೋದು ಭೀಮ ಹೇಳ್ತಾನೆ. ಹೋರಾಟದಲ್ಲಿ ಮಹದ್ವಾರದವರೆಗೆ ಮುನ್ನುಗ್ಗಿ ಹೋಗಿದ್ದೆ, ಸಿಕ್ಕಿದವರನ್ನು ಥಳಿಸಿದೆ. ಆದರೆ ದ್ರೋಣನ ಶರಗಳು ನನ್ನನ್ನು ಮುಂದಕ್ಕೆ ಬಿಡಲಿಲ್ಲ. ನಿರಾಶನಾಗಿ ಹಿಂದಕ್ಕೆ ತಿಂತಿರಿ. ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣಾರ್ಜುನ ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನ ವ್ಯೂಹ ಪದ್ಧತಿಯನ್ನು ಎಲ್ಲ ತಿಳ್ಕೊಂಡಿದ್ದ. ನಮಗೆ ಕಷ್ಟನೇ ಆಗ್ತಿರಲಿಲ್ಲ, ನಾವು ಗೆದ್ದು ಬಿಡ್ತಿದ್ವಿ. ಆದರೆ ವಿಧಿ ನಮಗೆ ಬೇರೆಯೇ ತಂದು ಒಡ್ಡಿಬಿಡ್ತು. ನಾನು ಹೇಗೆ ಇದನ್ನು ನಿಭಾಯಿಸಲಿ ಅಂತಂತೇಳಿ ಭಾಳ ಚಿಂತೆಯಲ್ಲಿ ಮುಳುಗಿಬಿಡ್ತಾನೆ ಹೋಗಿದ್ದಾರೆ. ಈಗ ನಮಗೆ ಅದನ್ನು ಗೆಲ್ಲುವುದು ದೊಡ್ಡ ಸವಾಲಾಗಿಬಿಡ್ತಲ್ಲ, ಏನು ಮಾಡೋದು, ಈಗ ಉಪಾಯ ಏನು ಮಾಡಬೇಕು ಭೀಮ ಅಂತಂತೇಳಿ ತನ್ನ ತಮ್ಮನ್ನ ಭೀಮನ ಕೇಳ್ತಾನೆ. ಅಣ್ಣ, ಜಾಗೃತಿಯಾಗಿ ನಾವು ಉಪಾಯವನ್ನು ಹುಡುಕಲೇಬೇಕು, ಇಲ್ಲವೇ ಪರಾಜಯ ನಮ್ಮನ್ನು ಬೆನ್ನತ್ತುತ್ತದೆ. ಅದು ನನಗೆ ಇಷ್ಟ ಇಲ್ಲ. ದುರ್ಯೋಧನನ ಬಗ್ಗೆ ಬೊಗ್ಗು ಬಡಿದು ರಣಾಂಗಣದಲ್ಲಿ ತಕ್ಕ ಉತ್ತರವನ್ನು ಕೊಡಬೇಕು, ಇಲ್ಲವಾದರೆ ನನ್ನ ಮಾತುಗಳು ಸುಳ್ಳಾಗ್ತವೆ. ಏನು ಮಾಡಬೇಕು, ಯಾವ ಅಪಜಯವೂ ನಮ್ಮನ್ನು ಆವರಿಸುವುದಿಲ್ಲ. ಸಾಧ್ಯವಿಲ್ಲ ದೊಡ್ಡಪ್ಪ. ಈಗ ನಿಮಗೆ ಒದಗಿರುವ ಅಂಥ ಆಪತ್ತಾದರೂ ಏನು, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ರಿ ಯುದ್ಧದ ಬಗ್ಗೆ ಅಂತೇಳಿ ಅಭಿಮನ್ಯು ಇವರು ದೊಡ್ಡಪ್ಪರನ್ನ ಕೇಳ್ತಾನೆ, ಯುಧಿಷ್ಠಿರ ಮತ್ತು ಭೀಮನ್. ಯುಧಿಷ್ಠಿರ ಹೇಳ್ತಾನೆ, ಅಭಿಮನ್ಯು, ದ್ರೋಣರು ಚಕ್ರವ್ಯೂಹವನ್ನು ರಚಿಸಿರುವರು. ಅದನ್ನು ಭೇದಿಸುವ ಶಕ್ತಿ ನಮಗೆ ಇಲ್ಲ. ವ್ಯೂಹವನ್ನು ಆವೃತವಾದ ಕೌರವರು ಬಾಣಗಳಿಗೆ ನಮಗೆ ಸೈನಿಕರು ಹತರಾಗ್ತಿದ್ದಾರೆ. ಏನು ಮಾಡುವುದು ಮಗು, ನಾವು ಏನು ಮಾಡಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂಥೇಳಿ ಯುಧಿಷ್ಠಿರ ತನ್ನ ಇಂಗಿತವನ್ನು ವ್ಯಕ್ತಪಡಿಸ್ತಾನೆ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ದೊಡ್ಡಪ್ಪ, ಇಷ್ಟೊಂದು ಯೋಚನೆ ಮಾಡ್ತೀರಾ? ನಾನು ಈ ವ್ಯೂಹವನ್ನು ಭೇದಿಸುತ್ತೇನೆ ಅಂತ ಹೇಳ್ತಾನೆ. ಏನು, ನೀನು ಚಕ್ರವ್ಯೂಹವನ್ನು ಭೇದಿಸ್ತೀಯ? ಇದಿಷ್ಟು ಹೇಳ್ತಾನೆ. ಬೇಡ ಮಗು, ನೀನಿನ್ನ ಎಳೆ ಮಗು, ಅರಮನೆಯಲ್ಲಿ ಆರಾಮಾಗಿ ನೀನು ಕಾಲ ಕಳೆಯಂಥವನು. ನಿನ್ನನ್ನು ನಾವು ಯುದ್ಧಕ್ಕೆ ಕಳಿಸ್ಬೇಕೆ? ಇದು ಹುಡುಗಾಟದ ಮಾತಲ್ಲ ಮಗು, ನೀನು ಹೋಗು, ನಾವೆಲ್ಲ ಯೋಚನೆ ಮಾಡ್ಕೊಂತೀವಿ, ನಾವು ಹೋರಾಡ್ತೀವಿ ಅಂತಂತ ಯುಧಿಷ್ಠಿರ ಹೇಳ್ತಾನೆ. ಏಕೆ ದೊಡ್ಡಪ್ಪ, ಈ ನಿಮ್ಮ ಮಗನ ಬಾಹುಬಲದ ಮೇಲೆ ನಿಮಗೆ ಸಂಶಯವೇ? ಅದನ್ನು ಕನಸಿನಾಗೂ ಯೋಚನೆ ಮಾಡಬೇಡಿ. ನಾನು ಪಾರ್ಥನ ಮಗ. ಇಲ್ಲ ಕುಮಾರ, ಸಂಶಯದ ಮಾತಲ್ಲ ಇದು ಯುದ್ಧದ ಪರಂಪರೆ.
ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಬೇಡ ಬೇಡ ಬೇಡ, ನಾವೆಲ್ಲ ಇದ್ದೇವೆ, ಅದಕ್ಕೆ ಉಪಾಯವನ್ನು ಕಂಡುಹಿಡಿಯುತ್ತೇವೆ. ನೀನು ಅರಮನೆಗೆ ಹೋಗಿಬಿಡು ಮಗು, ಇಲ್ಲಿ ಬೇಡ, ನಿನಗೆ ಯುದ್ಧದ ಗೊಡವೆನೇ ಬೇಡ ಅಂತಂತ ಹೇಳ್ತಾನೆ. ನನಗೆ ಅನುಮತಿ ಕೊಡಿ ದೊಡ್ಡಪ್ಪ, ದ್ರೋಣರ ಚಕ್ರವ್ಯೂಹವನ್ನು ಚರಿತ್ರಾರ್ಹವಾಗಿ ಭೇದಿಸುತ್ತೇನೆ. ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರೂ ಮಾಡಬಾರ್ದು ಅಂಥ ಯುದ್ಧವನ್ನು ನಿಮಗೆ ವಿಜಯವನ್ನು ತಂದು ಕೊಡುತ್ತೇನೆ. ಆಗ ನೋಡಿ ಈ ನಿಮ್ಮ ಮಗನ ಪರಾಕ್ರಮವನ್ನು. ಕುಮಾರ, ನಿನ್ನ ರಣೋತ್ಸವವನ್ನು ನಾನು ಅಭಿನಂದಿಸುತ್ತೇನೆ. ಆದರೆ ಈ ಭೇದಿಸುವ ಕೆಲಸ ನಿನ್ನಿಂದ ಆಗದು ಮಗು. ದುಸ್ಸಾಧ್ಯವಾದ ಯುದ್ಧಕ್ಕೆ ನಿನ್ನನ್ನು ಕಳಿಸಿಕೊಡುವುದು ಸಾಧ್ಯ ಇಲ್ಲ. ನೀನು ನಿಶ್ಚಿಂತೆಯಿಂದ ನೀನು ಹೊರಡು, ನಾವು ಹೋರಾಟ ಮಾಡ್ತೇವೆ. ದೊಡ್ಡಪ್ಪ ಹೇಳ್ತಾನೆ, ಅಭಿಮನ್ಯು, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಿ. ಈ ದೇಹ ಚಿಕ್ಕದಿರಬಹುದು, ಆದರೆ ಇದರೊಳಗಿರುವ ಜೀವಜ್ಯೋತಿ ಚಿಕ್ಕದಲ್ಲ ದೊಡ್ಡಪ್ಪ. ಪಾರ್ಥನ ಕ್ಷಾತ್ರ ತೇಜಸ್ಸಿನಿಂದ ಚಿರಪ್ರಕಾಶವನ್ನು ಪ್ರಾಜ್ವಲ್ಯಮಾನ್ಯವಾಗಿ ಬೆಳಗುತ್ತಿದೆ ದೊಡ್ಡಪ್ಪ. ಸಾಹಸದ ಬೆಳಕಿನ ಕಿರಣಗಳು ಪ್ರತಿಬಿಂಬಿತವಾಗಿ ಎಲ್ಲೆಡೆಯೂ ವಿಜೃಂಭಿಸುತ್ತಿದೆ. ಈ ಬೆಳಗುವ ಪ್ರಕಾಶವು ಈ ಕುರುಕ್ಷೇತ್ರವನ್ನು ತಣಿಸಿ ನಿಮಗೆ ಜಯವನ್ನು ತಂದುಕೊಡುತ್ತದೆ. ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಆ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ನನ್ನ ತಾಯಿ ಸುಭದ್ರೆಯು ಸಂತೋಷ ಪಡಲಿ. ಈ ಸಂದರ್ಭದಲ್ಲಿ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷತ್ರಿಯರ ನಿಯಮ ದೊಡ್ಡಪ್ಪ. ಇದು ನನಗೆ ಒಂದು ಅವಕಾಶ. ಇದು ಮಾಡಬೇಡಿ, ನನಗೆ ಅನುಮತಿಯನ್ನು ಕೊಡಿ. ಮರಣಕ್ಕಂಜಿ, ಈ ಸಂದರ್ಭದಲ್ಲಿ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷತ್ರಿಯರ ಧರ್ಮ, ಅದು ಕ್ಷಾತ್ರ ಧರ್ಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗವನ್ನು ಬಿಸಾಡುವುದು ಏಡಿಗಳ ಲಕ್ಷಣ. ನನಗಪ್ಪಣೆ ಕೊಡಿ. ಯಾವನಿಂದ ಚಕ್ರವ್ಯೂಹ ನನಗೆಲ್ಲ ಗೊತ್ತಿದೆ, ಭೇದಿಸುವುದು. ನನಗಪ್ಪಣೆ ಕೊಡಿ. ಸಣ್ಣ ಮಗುವೆಂದು ಭಾವಿಸಬೇಡಿ. ಈ ದೇಹವನ್ನು ನೋಡಬೇಡಿ, ಈ ದೇಹದೊಳಗಿರುವ ತೇಜಸ್ಸನ್ನು ನೋಡಿ ಅಂತೇಳಿ ಕೇಳ್ತಾನೆ. ಮತ್ತೆ ಮುಂದುವರಿಸ್ತಾನೆ ಮಾತನ್ನು. ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಾನೆ ದೊಡ್ಡಪ್ಪ. ಈಗ ಅದರ ಉಪಯೋಗ ಸಾರ್ಥಕವೆನಿಸುವುದು. ಈ ಅವಕಾಶವನ್ನು ಮಾತ್ರ ವ್ಯರ್ಥ ಮಾಡಬೇಡಿ. ನನ್ನನ್ನು ಉಪಯೋಗಿಸಿಕೊಳ್ಳಿ, ನನಗೆ ಅನುಮತಿ ಕೊಡಿ. ಆವಾಗ ನನ್ನ ಶೌರ್ಯ, ಪರಾಕ್ರಮ, ವೀರತನ, ಈ ಕ್ಷಾತ್ರ ತೇಜಸ್ಸು ನಿಮಗೆ ಹೇಗೆ ಎಂದು ಗೊತ್ತಾಗುತ್ತದೆ. ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು ಮರೆಯಬೇಡಿ ದೊಡ್ಡಪ್ಪ. ಭೀಮ ಹೇಳ್ತಾನೆ. ಅಲ್ಲಿಗೆ ಅವನ ಮಾತನ್ನು ಕೇಳಿ ಯುಧಿಷ್ಠಿರನಿಗೆ ಸ್ವಲ್ಪ ಧೈರ್ಯ ಬಂದಂಗಾಗುತ್ತೆ. ಭೀಮ ಹೇಳ್ತಾನೆ, ಆದರೂ ಮನಸ್ಸಿರಲ್ಲ ಯುಧಿಷ್ಠಿರನಿಗೆ. ಭೀಮ ಹೇಳ್ತಾನೆ, ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅವನು ಹೇಳ್ತಿರೋದು ನಿಜ. ಇವನ ರಣೋತ್ಸಾಹಕ್ಕೆ ಅಪ್ಪಣೆ ಕೊಡು. ನಾನು ಇವನ ಜೊತೆಗಿರುತ್ತೇನೆ. ಸೈನ್ಯವನ್ನೆಲ್ಲ ತೆಗೆದುಕೊಂಡು ಅಭಿಮನ್ಯುವಿನ ಸಹಾಯಕ್ಕೆ ನಿಲ್ಲುವೆನು. ಅಭಿಮನ್ಯುವನು ಚಕ್ರವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರ ಒಳಕ್ಕೆ ನುಗ್ಗಿ ಅವರನ್ನೆಲ್ಲ ಸಂಹರಿಸಿ ಬಿಡುವೆವು. ಅನಿರೀಕ್ಷಿತವಾಗಿ ನಮಗೆ ಸಹಾಯ ಒದಗಿದೆ. ನಿರಾಕರಿಸುವುದು ಉಚಿತವಲ್ಲ ಅಗ್ರಜ. ಸೈಂಧವನಿಗೆ ಪರಶಿವನ ವರವಿದೆ. ಚಕ್ರವ್ಯೂಹವನ್ನು ಭೇದಿಸಲು ನಮಗ್ಯಾರಿಗೂ ಸಾಧ್ಯ ಇಲ್ಲ. ಅವನು ಸೈಂಧವನಿಗೆ ಒಂದು ದೊಡ್ಡ ವರ ಇರ್ತತೆ. ಇದನ್ನರಿತ ದ್ರೋಣಾಚಾರ್ಯರು ಅದು ಚಕ್ರವ್ಯೂಹದ ಬಾಗಿಲಿಗೆ ಸೈಂಧವನ ನಿಲ್ಲಿಸಿಬಿಡ್ತಾನೆ. ಒಳಗೆ ಹೋಗೋಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಅವನಿಗೆ ಈಶ್ವರನ ಒಂದು ದೊಡ್ಡ ವರವಿರುತ್ತದೆ. ಇದನ್ನು ಅರಿತ ದ್ರೋಣಾಚಾರ್ಯರು ಚಕ್ರವ್ಯೂಹದ ಬಾಗಿಲಿಗೆ ಸೈಂಧವನನ್ನು ನಿಲ್ಲಿಸಿಬಿಡ್ತಾರೆ. ಅರ್ಜುನನೊಬ್ಬನನ್ನು ಬಿಟ್ಟರೆ ಸೈಂಧವ ಚಕ್ರವ್ಯೂಹಕ್ಕೆ ಬಂಧನ ಮಾಡಿದ್ದಾನೆ. ಸೈನ್ಯದ ಮುಂಬಾಗಲಿನಲ್ಲಿದ್ದಾನೆ. ಶಿವನ ವರ ನಮ್ಮನ್ನು ತಡೆಯುತ್ತಿದೆ. ಅವನಿಗೆ ಅಪ್ಪಣೆ ಕೊಟ್ಬಿಡು, ನಾನು ಫಾಲೋ ಮಾಡ್ತೇನೆ. ಅವನ್ನ ಬೆನ್ನತ್ಕೊಂಡು ಹೋಗ್ತೀನಿ ನಾನು. ಅವನು ಚಕ್ರವ್ಯೂಹನ ಭೇದಿಸಿದ ತಕ್ಷಣ ಅವನ ಹಿಂದೆನೇ ಸೈನ್ಯ ನುಗ್ಗಿಸ್ಬಿಡ್ತೇನೆ ಅಂತಂತ ಭೀಮ ಯುಧಿಷ್ಠಿರನಿಗೆ ಮನವರಿಕೆ ಮಾಡ್ತಾನೆ. ಭೀಮ, ಯಾಕಂದರೆ ಇವತ್ತಿನ ಪರಿಸ್ಥಿತಿನ ಹಾಗೇನೇ ಇದೆ. ಅವರಿಗೆ ಚಕ್ರವ್ಯೂಹ ಭೇದಿಸೋಕ್ಕೆ ಸಾಧ್ಯನೇ ಆಗೋದಿಲ್ಲ.
ಆ, ಅನಿವಾರ್ಯ ಪರಿಸ್ಥಿತಿ ಆಗಿಬಿಡ್ತದೆ ಯುಧಿಷ್ಠಿರನಿಗೆ. ಆಯಿತು ಭೀಮ, ನಿನ್ನ ಮಾತಿನಂತೆ ನಾನು ನಿನ್ನಿಷ್ಟದಂತಾಗಲಿ, ಇವನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುತ್ತೇನೆ, ಇವನನ್ನು ರಕ್ಷಣೆ ಮಾಡುವುದು ನಿನ್ನ ಹೊಣೆ. ಧನಂಜಯನ ಈ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ನಮ್ಮನ್ನು ಸೇರಲಿ. ಕುಮಾರ ಅಭಿಮನ್ಯು ಅಪ್ಪಿಕೊಡ್ತಾನೆ ಅವನು. ಸರಿ, ಹೋಗು, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಇವತ್ತು ನಿನಗೆ ಯಾವುದೇ ರೀತಿಯ ಅನಾಯಾಸವಾಗಿ ನೀನು ಒಳಗಡೆ ನುಗ್ಗಿ ಆ ಚಕ್ರವ್ಯೂಹವನ್ನು ಭೇದಿಸಿ ಹೊರಗಡೆ ಬಾ. ಅದು ನಿನಗೆ ಪುಷ್ಪವ್ಯೂಹವಾಗಲಿ ಮಗು ಎಂದು ಆಶೀರ್ವಾದ ಮಾಡುತ್ತದೆ. ಅವಾಗ ಅಭಿಮನ್ಯು ಹೇಳ್ತಾನೆ, ನಿಮ್ಮೆಲ್ಲರ ಆಶೀರ್ವಾದ ನನಗೆ ವಜ್ರ ಕವಚ ದೊಡ್ಡಪ್ಪ. ನನಗೆ ಭಯವಿಲ್ಲಿಯದು. ನನಗೆ ಭಯ ಅಂದರೆ ಏನೂ ಗೊತ್ತೇ ಇಲ್ಲ ದೊಡ್ಡಪ್ಪ. ಈ ಚಕ್ರವ್ಯೂಹವನ್ನು ಭೇದಿಸಿ ನಾನು ಬರುತ್ತೇನೆ, ಜಯಶಾಲಿಯಾಗಿ ಬರುತ್ತೇನೆ ಅಂತೇಳಿ ಆಶೀರ್ವಾದ ಮಾಡಿಸ್ಕೊಂಡು ಅವನು ಮುಂದೆ ಯುದ್ಧಕ್ಕೆ ಸನ್ನದ್ಧನಾಗಿ ಮುಂದೆ ಚಕ್ರವ್ಯೂಹವನ್ನು ಭೇದಿಸುವುದು ಹೇಗೆ ಅಂತಂತೇಳಿ ಅವನಿಗೆ ಗೊತ್ತಿರ್ತತೆ. ಒಳಗಡೆ ಹೋಗೋದು ಹೆಂಗಂತ ಗೊತ್ತಿರ್ತತೆ, ಆದರೆ ಹೊರಗಡೆ ಬರೋದು ಅವನಿಗೆ ಗೊತ್ತಿರಲ್ಲ. ಇದನ್ನು ಅರಿತ ದ್ರೋಣಾಚಾರ್ಯರು ಈ ಚಕ್ರವ್ಯೂಹವನ್ನು ರಚನೆ ಮಾಡಿಬಿಡ್ತಾರೆ. ಆಮೇಲೆ ಸವಾಲು ಒಡ್ಡಿಬಿಡ್ತಾರೆ ಯುಧಿಷ್ಠಿರನಿಗೆ, ಬಾ ನೀನು ಗಂಡಸಾದರೆ ಒಳಗಡೆ ಬಾ, ನೀನು ನಿಜವಾಗಿ ನೀನು ಕ್ಷತ್ರಿಯನಾಗಿದ್ದರೆ ನನ್ನನ್ನು ಭೇದಿಸಿಕೊಂಡು ಒಳಗಡೆ ಹೋಗು ಅಂತಂತೇಳಿ ಸೈನ್ಯವನ್ನು ಜಯದ್ರಥನ ಹೊರಗಡೆ ಬಾಗಿಲಿಗೆ ನಿಲ್ಲಿಸಿಬಿಡ್ತಾನೆ. ಆವಾಗ ಭೀಮ ಹೋಗ್ತಾನೆ ಪಾಪ ಸೈನ್ಯ ಕಟ್ಟಿಕೊಂಡು. ಅವನಿಗೆ ಆ ಸೈಂಧವನ ಆ ಶಿವನ ವರಪ್ರಸಾದ ಏನು ಮಾಡುತ್ತೆ, ಅಭಿಮನ್ಯುನೇ ಭೇದಿಸ್ಕೊಂಡು ಹೋಗ್ಬಿಡ್ತಾನೆ. ಆ ಭೇದಿಸ್ಕೊಂಡು ಹೋಗ್ಬೇಕಾದ್ರೆ ಆ ಸೈಂಧವನ ಒಂದು ವರ, ಈಶ್ವರನ ವರ ಇರೋದರಿಂದ ಯಾವ ಸೈನಿಕರನ್ನ ಒಳಗಡೆ ಬಿಡೋದಿಲ್ಲ, ತಡೆದ್ಬಿಡ್ತಾನೆ ಸೈಂಧವ. ಹೀಗಾಗ್ಬಿಟ್ಟು ಭೀಮ ಏನು ಮಾಡೋಕ್ಕೆ ಅಸಾಧ್ಯ ಆಗೋಗ್ಬಿಡ್ತದೆ. ಹೋರಾಡ್ತಾನೆ. ಅಲ್ಲಿಗೆ ಈಶ್ವರ ಪರಮಾತ್ಮನ ವರ ಇದೆ, ವರ ಸುಳ್ಳಾಗೋದಿಲ್ಲ. ಯಾವ ಸೈನಿಕರು 30 ಕೋದೇಟಿಗೆ ಉರುಳಿ ಹೋಗ್ತಾ ಇದ್ದಾರೆ ಬೆಂಕಿ ಎತ್ತಿಕೊಂಡು. ಸೈಂಧವನು ಮುಟ್ಟಕ್ಕಾಗ್ತಿಲ್ಲ, ಬಾಣಗಳು ಅವನಿಗೆ ತಗಲ್ತಾ ಇಲ್ಲ. ಭೀಮನ ಗದೆ ಏನು ನಿಷ್ಪ್ರಯೋಜಕ ಆಗಿಬಿಡ್ತತೆ. ಏನು ಮಾಡೋದು ಅಂತಂತೇಳಿ ಆ ಸೈಂಧವನಿಗೆ ಏನು ಗೊತ್ತಾಗೋದಿಲ್ಲ. ಅಲ್ಲ, ಯಾರು ಭೀಮನಿಗೆ. ಅಭಿಮನ್ಯುವೇನೋ ಭೇದಿಸ್ಕೊಂಡು ಕೋಟೆ ಆ ಚಕ್ರವನ್ನು ಒಳಗಡೆ ನುಗ್ಗಿಬಿಡ್ತಾನೆ. ಆದರೆ ಭೀಮ ಫಾಲೋಅಪ್ ಮಾಡಬೇಕಾದ್ರೆ, ಅವನ ಹಿಂದೆ ಹೋಗ್ಬೇಕಾದ್ರೆ ತಡೆದು ಬಿಡ್ತಾನೆ. ಏನೂ ಮಾಡೋಕ್ಕಾಗೋದಿಲ್ಲ, ಬೇರೆ ದಾರಿನೇ ಇಲ್ಲ. ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಮುಂದೆ ಏನಾಯ್ತು ಅಂತಂತೇಳಿ ನಿಮಗೆ ಮನವರಿಕೆ ಮಾಡಿಕೊಡ್ತೀನಿ. ಈ ಒಂದು ಪೌರಾಣಿಕ ನಾಟಕವನ್ನು ದಯವಿಟ್ಟು ನೀವು ಕೇಳಬೇಕು, ಅದನ್ನು ಕಂಡು ಸಂತೋಷ ಪಡಬೇಕು. ಅದಕ್ಕೆ ಅಭಿನಂದನೆಗಳನ್ನು ನೀವು ನಮಗೆ ಕೊಡಬೇಕು. ಮುಂದಿನ ಒಂದು ನಾಟಕದ ಒಂದು ಎಪಿಸೋಡಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತಾ ನಾನು ಇವತ್ತಿನ ನಾಟಕದ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅಭಿಮನ್ಯು ಪ್ರವೇಶ ಮಾಡ್ತಾನೆ. ಇವರ ಮಾತುಗಳನ್ನೆಲ್ಲ ಕೇಳ್ಕೊಂತಾನೆ. ಅವನಿಗೆ ಒಂದು ವರ ಇರುತ್ತೆ. ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮ ಚಕ್ರವ್ಯೂಹವನ್ನು ಭೇದಿಸುವುದು ಹೇಗೆ ಅಂತಂತಲ್ಲಿ ಅವನಿಗೆ ಹೇಳಿರ್ತಾನೆ. ಅದನ್ನು ಗರ್ಭದಲ್ಲಿರುವಾಗಲೇ ಆ ಶಿಶು ತನ್ನ ಗ್ರಹಿಸ್ಕೊಂಡಿರ್ತದೆ. ಆದರೆ ಹೊರಗಡೆ ಬರೋದು ಹೇಗೆ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಅಷ್ಟೊತ್ತಿಗೆ ಆ ಕಥೆನ ನಿಲ್ಲಿಸ್ಬಿಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಆವಾಗ ಅಭಿಮನ್ಯು ಬಂದು ಹೇಳ್ತಾನೆ, ಯಾಕೆ ನೀವಿಬ್ಬರು ಇಷ್ಟೊಂದು ಯೋಚನೆ ಮಾಡ್ತೀರಿ? ಇದೆಂಥ ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಅದು ಸಾಧ್ಯವಿಲ್ಲ. ಕನಸಿನಾಗೂ ಯೋಚನೆ ಮಾಡಬೇಡಿ. ಇದು ನಮ್ಮ